ಜಿಎ ಮತ್ತು ಸ್ಪೈನಲ್ ಅನಸ್ತೇಷಿಯಾದು ಮೇನ್ ಕಾಂಪ್ಲಿಕೇಶನ್ ಒಂದು ಬ್ರೆಡಿಕಾರ್ಡಿ ಆಗ್ಬೋದು, ಇಲ್ಲಾಂದರೆ ಹೈಪೋಟೆನ್ಷನ್ ಆಗ್ಬೋದು. ಇದಕ್ಕೋಸ್ಕರ ಅನಸ್ತೇಷಿಯಾ ಟೆಕ್ನಿಷಿಯನ್ ಯಾವಾಗಲೂ ಎಮರ್ಜೆನ್ಸಿ ಇಂಜೆಕ್ಷನ್ ರೆಡಿಯಾಗಿ ಇಡಬೇಕು. ಮೇಯ್ನಾಗಿ ಈಗ ಬ್ರೆಡಿಕಾರ್ಡಿ ಆಗೋದಾದರೆ ಇಂಜೆಕ್ಷನ್ ಅಟ್ರೋಪಿನ್ ರೆಡಿ ಇರಬೇಕು. ಅಟ್ರೋಪಿನ್ ಅಂತೇಳಿದರೆ ಈಗ ಇದು 1 ml ಆ್ಯಂಪ್ಯೂಲ್ ಬರುತ್ತೆ, ಅದರಲ್ಲಿ 0.6 mg ಅಟ್ರೋಪಿನ್ ಇರುತ್ತೆ. ಸೊ ಇದನ್ನು ಡೈಲ್ಯೂಟ್ ಮಾಡಲಿಕ್ಕೆ ಏನಿಲ್ಲ, 2 cc ಸಿರಿಂಜಲ್ಲಿ ಲೋಡ್ ಮಾಡಿದರೆ ಆಯಿತು. ಬೈ ಚಾನ್ಸ್ ಪೀಡಿಯಾಟ್ರಿಕ್ ಆದರೆ ಡೈಲ್ಯೂಟ್ ಮಾಡಬೇಕು. 5 cc ಸಿರಿಂಜ್ ತಕ್ಕೊಂಡು ಅದರಲ್ಲಿ 4 cc ಡಿಸ್ಟಿಲ್ ವಾಟರ್ ಪ್ಲಸ್ 1 cc ಅಟ್ರೋಪಿನ್ ಲೋಡ್ ಮಾಡಿದಾಗ ಡೈಲ್ಯೂಟ್ ಆಗಿ ಎಷ್ಟು ಸಿಗುತ್ತೆ, 0.6 mg ಡಿವೈಡೆಡ್ ಬೈ 5 0.12 mg ಸಿಗುತ್ತೆ. ಇದು ಪೀಡಿಯಾಟ್ರಿಕ್ ಡೋಸ್ ಆದರೆ. ಹೈಪೋಟೆನ್ಷನ್ ಮೇನ್ ಕಾಂಪ್ಲಿಕೇಶನ್ ಹೈಪೋಟೆನ್ಷನ್. ಸ್ಪೈನಲ್ ಆದರೆ ಮೇಯ್ನಾಗಿ ಹೈಪೋಟೆನ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಸ್ಪೈನಲ್ ಕೊಟ್ಟಾಗ ಹೈಪೋಟೆನ್ಷನ್ ಆಗುತ್ತೆ. ಆವಾಗ ಯೂಸ್ ಮಾಡೋದು ಒಂದು ಎಫಿಡ್ರಿನ್ ಇಲ್ಲಾದರೆ ಮೆಫೆಂಟರ್ಮಿನ್. ಇದರಲ್ಲಿ ಇದು 1 cc 1 ml ಬರುತ್ತೆ, ಇದು 10 ml ಬರುತ್ತೆ. ಇದು 1 ml ಇದರಲ್ಲಿ ಇಟ್ ಕಂಟೇನ್ 30 mg. ಈಚ್ ml ಕಂಟೇನ್ 30 mg. ಇದು ಸೇಮ್ ಡೋಸ್ ಆಗಿರುತ್ತೆ. 1 ml ಕಂಟೇನ್ 30 mg. ಇದನ್ನು ಡೈರೆಕ್ಟ್ ಕೊಡ್ಲಿಕ್ಕೆ ಆಗಲ್ಲ, ಆವಾಗ ಡೈಲ್ಯೂಟ್ ಮಾಡಬೇಕು. ಡೈಲ್ಯೂಟ್ ಹೇಗೆ ಅಂದರೆ 5 cc ಸಿರಿಂಜ್ ತಕ್ಕೊಂಡು ಅದರಲ್ಲಿ 1 ml ಎಫಿಡ್ರಿನ್ ಅಥವಾ ಮೆಫೆಂಟರ್ಮಿನ್, ಅನಸ್ಥೆಟಿಸ್ಟ್ ಹೇಗೆ ಹೇಳ್ತಾರೆ ಹಾಗೆ ಲೋಡ್ ಮಾಡಬೇಕು. 1 ml ಎಫಿಡ್ರಿನ್ ಪ್ಲಸ್ 4 ml ಡಿಸ್ಟಿಲ್ ವಾಟರ್, ಆಗ ಟೋಟಲ್ 5 ml ಆಯಿತು. 30 mg ಡಿವೈಡೆಡ್ ಬೈ 5 ml ಡೈಲ್ಯೂಷನ್ ಮಾಡಿದ್ದು ಎಷ್ಟಂತೇಳಿದರೆ 6 ಬರುತ್ತೆ. 6 mg ಈಚ್ 6 mg per ml. ಈಚ್ ml ಕಂಟೇನ್ 6 mg. ಸೊ ಇದು ಮೇನ್ ಡೈಲ್ಯೂಷನ್ ಆಗಿರುತ್ತೆ. ಯಾವುದು ಇದರಲ್ಲಿ ಎಫಿಡ್ರಿನ್ ಮೆಫ್ಯೂಸ್ ಡೈಲ್ಯೂಷನ್ ಸೇಮ್, ಬಟ್ ಇದು 1 ml ಬರುತ್ತೆ, ಇದು 10 ml ಬರುತ್ತೆ. ನೀವೇನಾದರೂ ಅನಸ್ತೇಷಿಯಾ ಟೆಕ್ನಿಷಿಯನ್ ಆಗಿದ್ದರೆ ಮೇಯ್ನಾಗಿ ಈ ಎರಡು, ಒಂದು ಹೈಪೋಟೆನ್ಷನಿಗೆ ಮತ್ತೊಂದು ಬ್ರೆಡಿಕಾರ್ಡಿಯಾಗೆ ರೆಡಿ ಮಾಡಿ ಇರಬೇಕು. ದಿಸ್ ಈಸ್ ಅ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಇಂಜೆಕ್ಷನ್ಸ್ ಫಾರ್ ಸ್ಪೈನಲ್ ಆರ್ ಜನರಲ್ ಅನಸ್ತೇಷಿಯಾ.